ನಾವು ಕೇಸ್ ವಾಪಸ್ ತಕೊಳ್ಳಿಕ್ಕೆ ಇದ್ದೇವೆ. ಅಲ್ಲಿ ನಾವು ಹೋದ ನಂತರ ಅಲ್ಲಿ ಅಷ್ಟು ಜೀಪಿಗೆ ಹತ್ತಿ ಅವರು ಗಲಾಟೆ ಮಾಡಿದ್ರು ಎಲ್ಲ ಅವರು ಮತ್ತೆ ಮಾಡಿದ್ರು. ನಮಗೆ ಎಂತ ಗೊತ್ತಿಲ್ಲ. ನಮಗೆ ಇದರಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡುದು ನಮ್ಗೆ ಇಷ್ಟವೂ ಇಲ್ಲ. ಯಾಕೆ ಹಾಗೆ ನಾವು ಅದಕ್ಕೆ ನಮ್ಗೆ ಇಂಟ್ರೆಸ್ಟೇ ಇಲ್ಲ. ಹೀಗೆ ಕೇಸ್ ಮುಂದೆ ತಕೊಂಡು ಹೋಗ್ಲಿಕ್ಕೂ ನಮ್ಗೆ ಇಷ್ಟ ಇಲ್ಲ. ಕಿತ್ತೂರು ದರ್ಬೆಗೆ ನಾವು ಸಂಗಮ್ ಹೋಟೆಲಿಗೆ ಊಟ ಮಾಡ್ಲಿಕ್ಕೆ ಅಂತ ಹೋಗುದು. ಹಾಗಾದ್ರೆ ಈಚೆ ಸೈಬರ್ ಇತ್ತಲ್ಲ, ಅಲ್ಲಿಗೆ ನಾವು ಆಧಾರ್ ಕಾರ್ಡ್ ಪ್ರಿಂಟ್ ತೆಗಿಲಿಕ್ಕೆ ಮತ್ತು ಬರ್ತ್ ಸರ್ಟಿಫಿಕೇಟ್ ಲ್ಯಾಮಿನೇಷನ್ ಮಾಡ್ಲಿಕ್ಕೆ ಇತ್ತು. ಹಾಗೆ ನಾವು ಸಂಗಮ್ ಹೋಟೆಲ್ ಈಚೆ ಇರುವುದ ಕಾರಣ ಅಲ್ಲಿಗೆ ಹೋದದ್ದು. ಅಲ್ಲಿಗೆ ಹೋಗಿ ಆಧಾರ್ ಕಾರ್ಡ್ ಪ್ರಿಂಟ್ ಸರಿ ಮಾಡಿ ಕೊಟ್ರು. ಅವರು ಸರಿ ಮಾಡಿ ಕೊಟ್ಟು ಲ್ಯಾಮಿನೇಷನ್ಗೆ ಬರ್ತ್ ಸರ್ಟಿಫಿಕೇಟ್ ಇಬ್ಬರು ಮಗು ಇದ್ರು. ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಕೊಟ್ಟಾಗ ಬರ್ತ್ ಸರ್ಟಿಫಿಕೇಟ್ ಅವರು ಮಿಷಿನ್ಗೆ ಹಾಕಿದ್ರು. ಅದು ಬರ್ನ್ ಆಗಿ ಹೋಯ್ತು. ಅವರೇ ನಮ್ ಜೊತೆ ಅಂತ ಹೇಳಿಲ್ಲ. ಅವರವರ ಮೇಡಮ್ ಇರ್ಲಿಲ್ಲ, ಅವ್ರ ಸ್ಟಾಫ್ ಒಬ್ಬರೇ ಇದ್ದದ್ದು. ಅವರಿಗೆ ಕಾಲ್ ಮಾಡಿ ಈಗ ಹೇಳ್ತಿದ್ರು, ಹೀಗೆ ಮಿಷಿನ್ ಒಳಗೆ ಹೋಗಿದೆ, ಹೊರಗೆ ಬರುವುದಿಲ್ಲ. ಆಗ ನಾವು ಕೇಳುವಾಗ ಅವ್ರು ಹೇಳಿದ್ರು, ಈಗ ಮೇಡಮ್ ಬಂದು ತೆಗೆದು ಕೊಡ್ತಾರೆ. ಆಗ ನಾವು ಲೇಟ್ ಆಗ್ಬೋದಾ ಅಂತ ಕೇಳಿದ್ರು ಅವ್ರ ಜೊತೆ. ಆಗ ಅವ್ರು ಹೇಳಿದ್ರು ಇಲ್ಲ, ಈಗ ಬರ್ತಾರೆ ಅಂತ. ಆಗ ನಾವು ಒಂದು 15 ನಿಮಿಷ ಅಲ್ಲಿ ವೇಟ್ ಮಾಡಿದೆ. ಆಗ ನಮ್ಗೆ ಬೇರೆ ಹೋಗ್ಲಿಕ್ಕಿತ್ತು, ಅಣ್ಣನ ವೈಫ್ ಮನೆಗೆ ಹೋಗ್ಲಿಕ್ಕಿತ್ತು. ಆಗ ನಾವು ಅಲ್ಲಿಂದ ಅವ್ರು ಹೇಳಿದ್ರು, ನಿಮ್ಗೆ ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಹೋಗಿ ಬನ್ನಿ, ಮೇಡಮ್ ಬಂದಾಗ ಕರಿತೇವೆ ಅಂತ. ಆಗ ನಾವು ಅಲ್ಲಿಂದ ಸರಿ ಅಣ್ಣನ ವೈಫ್ ಮನೆಗೆ ಹೋದೆ. ಅಲ್ಲಿ ಹೋಗುವಾಗ್ಲೇ ಇವರು ಕಾಲ್ ಮಾಡಿದ್ರು, ಈ ಮೇಡಮ್ ಕಾಲ್ ಮಾಡಿ ಹೇಳಿದ್ರು ನೀವು ಬನ್ನಿ ಅಂತ ಹೇಳಿದ್ರು ನಮ್ ಜೊತೆ. ಆಗ ನಾವು ಎಂತಾಯ್ತು ಸಿಕ್ಕಿತಾ ಬರ್ತ್ ಸರ್ಟಿಫಿಕೇಟ್ ಸರಿ ಸಿಕ್ಕಿತಾ ಅಂತ ಕೇಳುವಾಗ ಅವ್ರು ಹೇಳಿದ್ರು ನೀವು ಬನ್ನಿ ಹೇಳ್ತೇವೆ, ಇಲ್ಲಿಗೆ ಬನ್ನಿ, ಇಲ್ಲಿಂದ ಮಾತಾಡುವ ಅಂತ ಹೇಳಿ ಕರೆದ್ರು. ಅಲ್ಲಿ ಎಂತ ಹೇಳಿಲ್ಲ, ಫೋನಲ್ಲಿ ಎಂತ ಹೇಳಿಲ್ಲ ಅವರು. ಹಾಗೆ ನಾವು ಅಲ್ಲಿಗೆ ಹೋಗಿ ಒಂದು 4:15 ಆಗುವಾಗ ರಿಟರ್ನ್ ಮನೆಗೆ ಹೋಗುವಾಗ ಅಲ್ಲಿಗೆ ಸೈಬರ್ಗೆ ಹೋದೆ. ಆಗ ಅವರು ಮೇಡಮ್ ಆಗ ಸಹ ಇರ್ಲಿಲ್ಲ. ಆಗ ನಾವು ಸ್ಟಾಫ್ ಜೊತೆ ಹೇಳಿದಾಗ ಅವ್ರು ಹೇಳಿದ್ರು ಮೇಡಮ್ ಬಂದು ಹೋದ್ರು, ನಿಮ್ಮನ್ನು ವೇಟ್ ಮಾಡಿ ಬಂದು ಹೋದ್ರು. ಆಗ ನಾವು ಹೇಳಿದ್ವಿ ಈಗ ಬರ್ತ್ ಸರ್ಟಿಫಿಕೇಟ್ ಎಂತ ಮಾಡಿದ್ರು. ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಹೋಯ್ತು, ನೀವು ಬೇರೆ ತಕೊಳ್ಬೇಕಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಆಗ ನಾವು ಹೇಳಿದ್ರು ನೀವು ಮಾಡಿ ತಪ್ಪಲ್ವಾ ಇದು. ಆಗ ಅವ್ರು ಹೇಳಿದ್ರು ಮೇಡಮ್ ಜೊತೆ ಮಾತಾಡಿ ಅಂತ ಹೇಳಿ ಫೋನ್ ಕೊಡುವಾಗ ಅವ್ರು ಹೇಳಿದ್ರು ನೀವು ಹೊಸತ್ತು ತಕೊಳ್ಳಿ, ಅದು ಹೋಯ್ತು, ಬರ್ನ್ ಆಗಿ ಹೋಯ್ತು. ಆಗ ನಾವು ಹೇಳಿದ್ವಿ ಇದು ನೀವಾದ್ರೂ ತೆಗೆದು ಕೊಡಿ ಅಂತ ಹೇಳಿದೆ. ಆಗ ಅವ್ರು ಅದೆಲ್ಲ ಆಗ್ಲಿಕ್ಕಿಲ್ಲ. ಮತ್ತೆ ಅವ್ರು ಹೇಳಿದ್ರು ಅದೆಲ್ಲ ಆಗ್ಲಿಕ್ಕಿಲ್ಲ, ನೀವೆಂತ ಬೇಕಾದ್ರೆ ಮಾಡಿ ಅಂತ. ಆಗ ಸ್ಟಾಫ್ ಜೊತೆ ನಾವು ಮಾತಾಡಿ ಮತ್ತೆ ನಾವು ಬೇಡ, ಮಕ್ಕಳಿಗೆ ಮದ್ರಸೆಗೆಲ್ಲ ಹೋಗ್ಲಿಕ್ಕಿತ್ತು. ಆಗ ನಾವು ಬೇಡ ಅಂತ ಹೇಳಿ ರಿಟರ್ನ್ ಮನೆಗೆ ಹೋಗ್ಲಿಕ್ಕೆ ಕಾರಿಗೆ ಹತ್ತುವಾಗ ಅವರ ಮೇಡಮ್ ಬಂದ್ರು. ಅವರ ಮೇಡಮ್ ಮತ್ತು ಮೇಡಮ್ನ ಮಗಳೇನಿದ್ರು ಅವರು ಬಂದು ನಮ್ಮನ್ನು ಕರೆದ್ರು, ಕಾರಿಂದ ಕರೆದ್ರು. ರಿಟರ್ನ್ ಹೋಗ್ಲಿಕ್ಕಿದ್ದ ನಮ್ಮನ್ನು ಕರೆದು ಹೇಳಿದ್ರು ಹೀಗೆ ಇದು ಅದು ಬರ್ನ್ ಆಗಿದೆ ಬೈದ್ರು ಅವರು ನಮ್ಮನ್ನು ಹೀಗೆ. ಆಗ ನಾವು ಹೇಳಿದೆವು ಇದು ನೀವು ಮಾಡಿ ಕೊಡಿ, ನಮ್ಗೆ ಸೋಮವಾರಕ್ಕೆ ಪಾಸ್ಪೋರ್ಟಿಗೆ ಅಪಾಯಿಂಟ್ಮೆಂಟ್ ತೆಗಿಲಿಕ್ಕಿತ್ತು, ತತ್ಕಾಲಿಗೆ ಪಾಸ್ಪೋರ್ಟ್ ತೆಗಿಲಿಕ್ಕಿತ್ತು. ಆಗ ಅವರು ಹೇಳಿದ್ರು ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ, ಸೋಮವಾರಕ್ಕೆ ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಇಷ್ಟ ಇದ್ದಾಗ ಮಾಡಿ ಕೊಡ್ತೇವೆ ಅಂತ. ಆಗ ನಾವು ಹೇಳಿದ್ರೆ ನೀವು 300 ರೂಪಾಯಿ ಕೊಡಿ. ನಾನು ಒಬ್ಬರ ಜೊತೆ ಕೇಳಿದೆ ಈಗ ಮಾಡುವರು ಎಷ್ಟಾಗ್ಬೋದು ಹೊಸತು ಮಾಡ್ಲಿಕ್ಕೆ ಅಂತ. ಅವ್ರು ಹೇಳಿದ್ರು 300 ರೂಪಾಯಿ ಆಗ್ತದೆ ಅಂತ. ಅವಾಗ ಅವ್ರ ಜೊತೆಗೆ ಹೇಳಿದ್ರೆ ನೀವು 300 ರೂಪಾಯಿ ಕೊಡಿ, ನಾವೇ ಮಾಡ್ತೇವೆ ಇವತ್ತು, ನಮ್ಗೆ ಇವತ್ತು ಮಾಡಿದ್ರೆ ಸಿಗ್ಬೋದು 300 ರೂಪಾಯಿ ಕೊಟ್ರೆ ಅಂತ. ಆಗ ಅವ್ರು ಹೇಳಿದ್ರು ನೀವು ಮಾಡ್ತೀರಾ, ನಾವು ಹಣ ಕೊಟ್ರೆ ನೀವು ಮಾಡ್ತೀರಾ ಅಂತ ಹೇಳಿ ಬೈದು. ಅವರು ಹೇಳಿದ್ರು ಪ್ರಿಂಟ್ ತೆಗ್ದಿದ್ದಲ್ಲ ಆಧಾರ್ ಕಾರ್ಡ್ದು, ಆದ್ರೆ 200 ರೂಪಾಯಿ ಮೈನಸ್ ಮಾಡಿ 100 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ಆಯ್ತು 100 ರೂಪಾಯಿ ಕೊಟ್ಟರು ಸಾಕು ಅಂತ ಹೇಳುವಾಗ ಅದೇ ಅಲ್ಲ ನಾವು ಆಗದಿಂದ ಕೇಳಿದ್ದು, ಸುಮ್ಮನೆ ವೇಟ್ ಮಾಡಿಸಿದ್ವಿ ಯಾಕೆಂತ ಹೇಳುವಾಗ ಅವ್ರು ಹೇಳಿದ್ರು ನೀವು 1000 ರೂಪಾಯಿ ಕೇಳಿದ್ದೀರಾ ಅಂತ. ನಾವು ಹೇಳಿದ್ರೆ 1000 ರೂಪಾಯಿ ನಾವು ಕೇಳಿಲ್ಲ, 1000 ರೂಪಾಯಿ ಹೊಸತ್ತು ಮಾಡುವಾಗ ಬರ್ತ್ ಸರ್ಟಿಫಿಕೇಟ್ ಫಸ್ಟ್ ಮಾಡುವಾಗ ನಾವು 1000 ರೂಪಾಯಿ ಎಬೋ ಕೊಟ್ಟಿದ್ದೇವೆ. ಅದ್ರ ನಿಮ್ ಜೊತೆ ನಾವು 1000 ರೂಪಾಯಿ ಕೇಳಿದ್ದೆ, ಬರೀ 300 ರೂಪಾಯಿ ಕೇಳಿದ್ದು. ಆಗ ಸ್ಟಾಫ್ ಜೊತೆ ನಾ ಕೇಳಿದೆ ನಿಮ್ ಜೊತೆ ಎಷ್ಟು ಹಣ ನಾ ಕೇಳಿದ್ದು ಅಂತ. ಆಗ ಅವ್ರು ಹೇಳಿದ್ರು 300 ರೂಪಾಯಿ ಕೇಳಿದ್ದು ಅಂತ. ಆಗ ಅವ್ರು ಕೊಡ್ಲಿಕ್ಕೆ 100 ರೂಪಾಯಿ ಕೊಡ್ಲಿಕ್ಕೆ ರೆಡಿ ಆಗಿರುವಾಗ ಅವರ ಮಗ ಎಂತೆಲ್ಲ ಹೇಳಿದ್ರು, ಅಮ್ಮನಿಗೆ ಅಪ್ಪನಿಗೆ ಎಂತೆಲ್ಲ ಬೈದ್ರು. ಆಗ ಅದನ್ನು ವಿಡಿಯೋ ಮಾಡ್ಲಿಕ್ಕೆ ಹಣ ಹೋದಾಗ ಅವ್ರು ಅಲ್ಲಿ ಹೊಡೆದ ಕಾರಣ ಅಲ್ಲಿ ಅಷ್ಟು ಜಗಳ ಆದದ್ದು. ಅವರು ಹೊಡೆದಾಗ ರಿಟರ್ನ್ ಕೂಡ ಇವನ್ ಹೊಡಿಲಿಲ್ಲ ಅವರಿಗೆ. ಆದ್ರೂ ಅವರ ಮಗ ಬಂದು ಬೆಂಚಿಂದ ಹಾರಿ ಬಂದು ಇವನಿಗೆ ಸರಿ ಕೊಟ್ಟಿದ್ದಾರೆ. ಇವನಿಗೆ ಈಗ ಅಲ್ಲಿ ಅಷ್ಟು ಗಲಾಟೆ ಆಗುವಂತ ಸಂದರ್ಭದಲ್ಲಿ ಗಲಾಟೆ ಆಗುವಲ್ಲಿ ಇದ್ದು ನಾನು ಮಗು ಸಹ ಕೈಯಲ್ಲಿತ್ತು. ನಾವೊಂದು ಜಗಳ ಮಾಡ್ಲಿಕ್ಕೆ ಹೋಗುದಾದ್ರೆ ನಾವು ಮಗುವನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲ ಅಲ್ಲಿಗೆ. ಅವರೇ ಹೊಡೆದದ್ದು ಫಸ್ಟ್, ಮತ್ತೆ ಅವರೇ ನಮಗೆ ಹೊಡೆದು, ನಾವು ಹೊಡಿಲೇ ಇಲ್ಲ. ಎಲ್ಲ ಮೂವರಿಗೆ ಹೊಡೆದದ್ದು ಅವರೇ. ಅವರ ಮಗ ಬಂದು ಇವರಿಗೆ ಹೊಡೆದು, ಅದನ್ನು ಅವರಿಬ್ಬರು ಮಗ ಮತ್ತು ಅವರಮ್ಮ ಸೇರಿ ಇವನಿಗೆ ಹೊಡಿಯುವಾಗ ಇವಳು ತಡಿಲಿಕ್ಕೆ ಹೋದ್ಲು. ಅಕ್ಕ ತಡಿಲಿಕ್ಕೆ ಹೋಗುವಾಗ ಅವರು ಹೊಡೆದು. ನನ್ನ ಕೈಲಿ ಮಗು ಇತ್ತಲ್ಲ, ನನ್ಗಿಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನು ತಡಿಲಿಕ್ಕೆ ಹೋಗುವಾಗ ಈ ಮಗುವನ್ನು ಅಕ್ಕನ ಮಗನ ಕೈಯಲ್ಲಿ ಕೊಟ್ಟು ನಾನು ತಡ್ದದ್ದು, ಮತ್ತೆ ಬಿಡಿಸಿದ್ದು. ಸರಿ ಕೊಟ್ಟಿದ್ರು ಅವರು.
ಈಗ ಇಲ್ಲಿ ತನಕ ಈ ಗಲಾಟೆ ಆಯ್ತು, ಅದ ನಂತರ ಕಂಪ್ಲೇಂಟ್ ನೀವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಿ, ಅದು ಅರೆಸ್ಟ್ ಆಯ್ತು, ಗಲಾಟೆ ಇದಾಯ್ತು. ಮುಂದೆ ಏನು ಈಗ ಇದು ಎಲ್ಲಿ ತನಕ ಅಂದ್ರೆ ಕೋಮು ಘರ್ಷಣೆ ಅಷ್ಟು ಮುಟ್ಟಿದೆ. ಒಂದ್ ಕಡೆ ಬಂದಾಯ್ತು, ಅದ ನಂತರ ಈಗ ಮತ್ತೆ ಇದಿದೆ. ಏನ್ ಹೇಳ್ತಾರೆ? ನಾವು ಗಲಾಟೆ ಆದಾಗ ಪೆಟ್ಟು ತಿಂದು ಹಾಸ್ಪಿಟಲ್ಗೆ ಹೋಗಿದ್ದೇವೆ. ನಮಗೆ ಅಲ್ಲಿ ಮತ್ತೆ ಅದೆಂತ ಗಲಾಟೆ ನಮಗೆ ಗೊತ್ತಿಲ್ಲ. ಅಲ್ಲಿ ನಾವು ಹೋದ ನಂತರ ಅಲ್ಲಿ ಅಷ್ಟು ಜೀಪಿಗೆ ಹತ್ತಿ ಅವರು ಗಲಾಟೆ ಮಾಡಿದ್ದು ಎಲ್ಲ ಅವರು ಮತ್ತೆ ಮಾಡಿದ್ರು. ನಮಗೆ ಎಂತ ಗೊತ್ತಿಲ್ಲ. ನಮಗೆ ಇದರಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡುದು ನಮ್ಗೆ ಇಷ್ಟವೂ ಇಲ್ಲ. ಯಾಕೆ ಹಾಗೆ ನಾವು ಅದಕ್ಕೆ ನಮ್ಗೆ ಇಂಟ್ರೆಸ್ಟೇ ಇಲ್ಲ. ಹೀಗೆ ಕೇಸ್ ಮುಂದೆ ತಕೊಂಡು ಹೋಗ್ಲಿಕ್ಕೂ ನಮ್ಗೆ ಇಷ್ಟ ಇಲ್ಲ. ನಮಗೆ ಅವ್ರು ನಮಗೆ ಹೊಡೆದದ್ದು ಅವ್ರದ್ದು ತಪ್ಪು. ಅವ್ರು ನಮ್ಮ ಬರ್ತ್ ಸರ್ಟಿಫಿಕೇಟ್ ಇದು ಮಾಡಿದ್ದು ತಪ್ಪು. ಆ ಇದರಲ್ಲಿ ನಾವು ಪೊಲೀಸ್ ಕೇಸ್ ಕೊಟ್ಟದ್ದು. ಅವನು ಜೈಲಲ್ಲಿ ಆಗಿದ್ದಾನಲ್ಲ, ಅವನು ಜೈಲಲ್ಲಿ ನಮ್ಮ ಇದಷ್ಟೇ ಜೈಲಲ್ಲಿ ಅವನ ಹಾಕ್ಬೇಕು. ಅವನಿಗೆ ಅಷ್ಟು ಒಂದು ಹುಡುಗಿಯರನ್ನು ಮುಟ್ಲಿಕ್ಕೆ ಅಷ್ಟು ಧೈರ್ಯ ಸಿಗ್ಬಾರ್ದು ಏನೋ, ಅಷ್ಟೇ ನಮ್ಮ ಉದ್ದೇಶ. ಈಗ ಅಲ್ಲಿಗೆ ಅದರ ನಂತರ ಆದ ಗಲಾಟೆಗಳು ಏನಾಯ್ತು? ಪೊಲೀಸರದ್ದು ಗಾಡಿಗೆ ಹತ್ತಿ ಎಳೆದು ಹೊಡೆದು, ಅದರಲ್ಲಿ ನಿಮ್ಮ ಪಾತ್ರ ಯಾರು ಇಲ್ಲ. ನಾವು ಯಾರಿಗೂ ಕಾಲ್ ಮಾಡ್ಲಿಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಯಾರು ಗೊತ್ತಿಲ್ಲ. ಇಲ್ಲಿ ಪುತ್ತೂರಲ್ಲಿ ನಾವು ಸುಳ್ಯದಿಂದ ಬರುದಲ್ಲ, ನಮ್ಗೆ ಯಾರು ಗೊತ್ತಿಲ್ಲ. ಅವರೇ ಬಂದು ಹೊಡೆದದ್ದು. ಅವರಿಗೆ ಹೊಡಿಲಿಕ್ಕೆ ನೋಡಿದ ಅವರೆಲ್ಲ ಅವರೇ ಮಾಡಿದ್ದು. ನಮಗೆ ಎಂತ ಊರಿನವರು ಅವರಿಗೆ ಸಂಬಂಧ ಎಂತ ಸಂಬಂಧ ಇಲ್ಲ. ಅದ್ರಲ್ಲಿ ಯಾರು ನಮಗೆ ಗೊತ್ತಿರುವವರು ಅಲ್ಲ. ನಮಗೆಂತ ನಮ್ಮ ಸಂಬಂಧದವರು ಎಂತ ಅಲ್ಲ. ಈಗ ನೀವು ಕೇಸ್ ವಾಪಸ್ ತಗೊಳ್ಳುದಾದ್ರೆ ನಿಮ್ಮ ಹತ್ರ ಅವ್ರ ಹತ್ರ ಏನಾದ್ರು ಕ್ಷಮಾಪಣೆ ಕೇಳುವಂತದ್ದು ಏನಾದ್ರು ಇದೆ ಅಂದ್ರೆ ನಿಮ್ಗೆ ಅವ್ರು ಸಾರಿ ಕೇಳ್ಬೇಕು ಆ ತರದ್ದು ಏನಾದ್ರು ಇದೆಯಾ? ಕೇಸ್ ವಾಪಸ್ ತಗೊಳ್ತೀರಾ? ನಾವು ಕೇಸ್ ವಾಪಸ್ ತಗೊಳ್ಳಿಕ್ಕೆ ಇದ್ದೇವೆ. ಅವರು ಕೇಸ್ ವಾಪಸ್ ತಗೊಳ್ಳೋದಾದ್ರೆ ಇವನ್ ಹಾಸ್ಪಿಟಲ್ ಆದ ಸ್ವಲ್ಪ ಹಣ ಆಗಿದೆ, ಅದೆಲ್ಲ ಕೊಡ್ಬೇಕು ನಷ್ಟ ಪರಿಹಾರ ಆಗಿ. ಅವನಿಗೆ ಸ್ವಲ್ಪ ಹಾಸ್ಪಿಟಲ್ ಒಂದು 15,000 ಅಷ್ಟು ಖರ್ಚಾಗಿದೆ. ಅದು ಅವರಿಂದ ಆದದಲ್ಲ, ಅದು ಕೊಡ್ಬೇಕು. ಮತ್ತೆ ಕ್ಷಮೆ ಅವನು ಕೇಳ್ಬೇಕು ಕ್ಷಮೆಯನ್ನು. ಮತ್ತೆ ಇದನ್ನು ಮುಂದುವರಿಸಲಿಕ್ಕೆ ರಾಜಕೀಯ ಅಧಿಕಾರಿಗಳು ಇದನ್ನು ಬಿಜೆಪಿ ಕಾಂಗ್ರೆಸ್ ಹಾಗೆಲ್ಲ ಮಾಡ್ತಿದ್ದಾರೆ. ಅದೆಲ್ಲ ನಮಗೆ ಇಂಟ್ರೆಸ್ಟೇ ಇಲ್ಲ. ಅದೆಲ್ಲ ಬೇಡ ಅಂತ ಅದ್ರಲ್ಲಿ ನಮಗೆ ಅಂತ ಸಂಬಂಧವೂ ಇಲ್ಲ. ನಾವು ಹಾಗೆ ಅನಿಸ್ಲಿಲ್ಲ. ಅಷ್ಟು ಇದು ಚಿಕ್ಕ ಘಟನೆ ಅಷ್ಟು ದೊಡ್ಡದಾಗ್ಬೋದು ಅಂತ ನಾವು ಅನ್ಕೊಳ್ಳಿಲ್ಲ. ಇಲ್ಲೇ ಮುಗಿಸ್ಬೇಕು. ನಮಗೆ ಈ ಮಕ್ಕಳಲ್ಲಿರುವಾಗ, ಮಗು ಸಣ್ಣದಿರುವಾಗ ನಮಗೆ ಇದರ ಕೇಸ್ನೇ ಬ್ಯಾಕಲ್ಲಿ ಹೋಗುದು ಅಷ್ಟು ಸುಲಭವೂ ಅಲ್ಲ. ನಮಗೆ ಅದು ಮುಬಶಿರ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.